ರಾಜ್ಯ ಕಾಂಗ್ರೆಸ್ ನಾಯಕರ ಪಿತೂರಿಗೆ ಜಿ.ಬಿ. ವಿನಯ್ ಕುಮಾರ್ ಮತ್ತೊಮ್ಮೆ ಬಲಿಯಾಗಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ವಿನಯ್ ಕುಮಾರ್ಗೆ ಬಿಜೆಪಿ ಟಿಕೆಟ್ ಸಿಕ್ಕೇ ಸಿಗತ್ತೆ ಅಂತಾನೆ ಮಾತುಗಳು ಕೇಳಿ ಬಂದಿತ್ತು. ಕೇಂದ್ರ ಬಿಜೆಪಿ ನಾಯಕರೇ ವಿನಯ್ ಕುಮಾರ್ಗೆ ಟಿಕೆಟ್ ಕೊಡಬೇಕು ಅಂತ ಕೂಡ ತೀರ್ಮಾನ ಮಾಡಿಕೊಂಡಿದ್ರು. ಕಳೆದ 2-3 ದಿನಗಳಿಂದ ಅಂತೂ ಆ ವಿಚಾರ ಭಾರಿ ಸದ್ದು ಮಾಡ್ತಿತ್ತು. ಕೇಂದ್ರ ಬಿಜೆಪಿ ನಾಯಕರೇ ದೂರವಾಣಿ ಮೂಲಕ ವಿನಯ್ ಕುಮಾರ್ ಅವ್ರ ಜೊತೆ ಮಾತುಕತೆಯನ್ನು ಆಡಿದರು, ದೆಹಲಿಗೂ ಬನ್ನಿ ಅಂತ ಕರೆದಿದ್ದರು ಅಂತ ಸುದ್ದಿ ಬಂದಿತ್ತು. ಆದರೆ ಈಗ ಏಕಾಏಕಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯನ್ನು ಬಿಜೆಪಿ ಪಕ್ಷ ಘೋಷಣೆ ಮಾಡಿದೆ. ಆ ಕ್ಷೇತ್ರದಲ್ಲಿ ವಿನಯ್ ಕುಮಾರ್ಗೆ ಬಿಜೆಪಿ ಟಿಕೆಟ್ ಮಿಸ್ ಆಗಿದೆ. ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗಿದೆ. ಈ ಮೂಲಕ ವಿನಯ್ ಕುಮಾರ್ ವಿರುದ್ಧ ಯಾರ್ಯಾರು ಷಡ್ಯಂತ್ರ ಮಾಡಿದ್ರು ಅವರೆಲ್ಲರಿಗೂ ತಾತ್ಕಾಲಿಕ ಜಯ ಸಿಕ್ತು ಅಂತಲೇ ಹೇಳ್ಬೋದು. ಒಂದು ವೇಳೆ ವಿನಯ್ ಕುಮಾರ್ ಏನಾದರೂ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಿಬಿಟ್ಟಿದ್ದರೆ ಡೆಫಿನೆಟ್ಲಿ ಅವ್ರು ಗೆಲ್ತಾ ಇದ್ರು ಅನ್ನೋ ಮಾತನ್ನು ಆ ಕ್ಷೇತ್ರದ ಮತದಾರರು ಹೇಳ್ತಾ ಇದ್ದಾರೆ. ಏನಾದರೂ ಅವ್ರು ಬಿಜೆಪಿ ಅಭ್ಯರ್ಥಿ ಆದರೆ ಅತಿ ಹೆಚ್ಚು ಲೀಡಿಂಗ್ನಲ್ಲಿ ಗೆಲ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಇದು ಬಿಜೆಪಿಲಿರುವಂತಹ ಕೆಲವರಿಗೆ ಮತ್ತು ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಸ್ವಲ್ಪ ಆತಂಕ ಮೂಡಿಸಿತ್ತು. ಬಿಜೆಪಿಲಿ ಇದ್ದಂತಹ ಕೆಲವರಿಗೆ ಯಾಕೆ ಆತಂಕ ಅಂದರೆ, ಈ ವ್ಯಕ್ತಿ ಏನಾದರೂ ನಮ್ಮ ಪಕ್ಷಕ್ಕೆ ಬಂದರೆ ನಮ್ಮ ಕಿಮ್ಮತ್ತು ಕಮ್ಮಿ ಆಗುತ್ತೆ. ಆಮೇಲೆ ಕೇಂದ್ರ ನಾಯಕರು ಈಗಲೇ ಇವ್ರಿಗೆ ಮಣೆ ಆಗ್ತಾ ಇದ್ದಾರೆ, ಇನ್ನು ಗೆದ್ದುಬಿಟ್ರಂತೂ ಈತನನ್ನು ಹಿಡಿದು ನಿಲ್ಲಿಸೋಕ್ಕಾಗಲ್ಲ. ಕೇಂದ್ರ ಬಿಜೆಪಿ ನಾಯಕರ ಮಟ್ಟದಲ್ಲಿ ಬಹಳ ಪ್ರಭಾವಿ ಆಗಿಬಿಡ್ತಾರೆ ಅನ್ನೋ ಆತಂಕ ಕೆಲ ಬಿಜೆಪಿ ನಾಯಕರನ್ನು ಕಾಡ್ತಿತ್ತು. ಕಾಂಗ್ರೆಸ್ನಲ್ಲೂ ಕೂಡ ಅದೇ ರೀತಿಯ ವಾತಾವರಣ. ವಿನಯ್ ಕುಮಾರ್ ಬಿಜೆಪಿಗೆ ಹೋಗಿ ಗೆದ್ದುಬಿಟ್ರೆ ನಮಗೆ ಭಾರಿ ಮುಖಭಂಗ ಆಗುತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಇರುವಾಗಲೇ ಅಹಿಂದ ಮತದಾರರು ಹೆಚ್ಚಿರುವಂತಹ ಕ್ಷೇತ್ರದಲ್ಲೇ ಕಾಂಗ್ರೆಸ್ ಪಕ್ಷ ಸೋಲ್ತು ಅಂದರೆ ಅದಕ್ಕಿಂತ ಅವಮಾನ ಇನ್ನೊಂದಿರಲಿಲ್ಲ. ಹೀಗಾಗಿ ಈ ಅವಮಾನದಿಂದ ತಪ್ಪಿಸ್ಕೋಬೇಕು ಅಂತಲೇ ಕೆಲ ಬಿ ಜೆ ಪಿ ನಾಯಕರನ್ನ ಎತ್ಕಟ್ಟಿ ವಿನಯ್ ಕುಮಾರ್ ಅವರಿಗೆ ಬಿ ಜೆ ಪಿ ಟಿಕೆಟನ್ನು ಮಿಸ್ ಮಾಡಿಸೋದಕ್ಕೆ ಪ್ರಯತ್ನ ನಡೀತಾ ಇದೆ ಅಂತ ನಿನ್ನೆಯಿಂದ ಸುದ್ದಿ ಹರಿದಾಡಿತ್ತು. ಇವತ್ತು ಅದು ಕನ್ಫರ್ಮ್ ಆಗಿದೆ. ವಿನಯ್ ಕುಮಾರ್ಗೆ ಬಿ ಜೆ ಪಿ ಟಿಕೆಟ್ ಸಿಕ್ಕಿಲ್ಲ. ವಿನಯ್ ಕುಮಾರ್ಗೆ ಮತ್ತೊಮ್ಮೆ ಅನ್ಯಾಯ ಆಯಿತು. ಇದಕ್ಕೆ ಕೆಲ ಕಾಂಗ್ರೆಸ್ ನಾಯಕರ ಕುಮ್ಮಕ್ಕು ಇದೆ ಅಂತಲೂ ಕೂಡ ಆ ಕ್ಷೇತ್ರದಲ್ಲಿ ಈಗ ವಿಚಾರಗಳು ಹರಿದಾಡ್ತಾ ಇರೋದು. ಈಗ ವಿನಯ್ ಕುಮಾರ್ ಅವ್ರಿಗೇನೋ ಬಿ ಜೆ ಪಿ ಟಿಕೆಟ್ ಮಿಸ್ ಆಯಿತು, ಆದರೆ ಅವರಿಗೆ ಇನ್ನೂ ಒಂದು ಅವಕಾಶ ಇದ್ದೇ ಇದೆ. ಅದು ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂಥದ್ದು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ 50,000 ಓಟನ್ನು ಪಡ್ಕೋತಾರೆ. ಈಗ ಮತ್ತೆ ಅದೇ ಸಾಹಸವನ್ನು ಮಾಡ್ತಾರಾ? ಪಕ್ಷೇತರವಾಗಿ ನಿಂತು ಗೆಲುವನ್ನು ಸಾಧಿಸ್ತಾರಾ, ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದೇ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದು ಸೈಲೆಂಟ್ ಆಗಿಬಿಡ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಆದರೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಳಿ ಬರ್ತಿರುವ ಮಾತು, ವಿನಯ್ ಕುಮಾರ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡಬಹುದು. ಯಾಕಂದರೆ ಅವರಿಗೆ ಎಲ್ಲ ಸಮುದಾಯದ ಬೆಂಬಲ ಇದೆ. ಮುಸ್ಲಿಂ ಸಮುದಾಯದ ಬೆಂಬಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಹೀಗಾಗಿ ಅವರು ಸ್ಪರ್ಧೆ ಮಾಡಬಹುದು, ಮಾಡಿದ್ರೆ ಗೆಲ್ಲುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೂಡ ಆಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೂ ಪ್ರಬಲ ಪೈಪೋಟಿಯನ್ನು ಕೊಡ್ತಾರೆ. ಸೋಲು ಗೆಲುವು ನಂತರದ ಮಾತು, ಆದರೆ ಪ್ರಬಲ ಪೈಪೋಟಿ ಕೊಡೋದಂತೂ ಶತಸಿದ್ಧ. ಹೀಗಾಗಿ ವಿನಯ್ ಕುಮಾರ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೂ ಮಾಡಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಿರೋದು. ವಿನಯ್ ಕುಮಾರ್ ಏನಾದರೂ ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರೆ ರಾಜ್ಯಾದ್ಯಂತ ಇರುವಂತಹ ಅವರ ಅಭಿಮಾನಿಗಳು ಸ್ವಇಚ್ಛೆಯಿಂದ ಆ ಕ್ಷೇತ್ರಕ್ಕೆ ಹೋಗಿ ಅವರ ಪರವಾಗಿ ಕೆಲಸ ಮಾಡೋದಕ್ಕೂ ಕೂಡ ರೆಡಿ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ವಿನಯ್ ಕುಮಾರ್ ಅವರ ಮುಂದಿನ ನಡೆ ಏನಿರುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ.